ಹಾಯ್ ಹಲೋ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಸುವಾಸ್ ಕನ್ನಡಿಗ ಮಾಡೋ ನಮಸ್ಕಾರಗಳು. ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ. ಖಂಡಿತವಾಗ್ಲೂ ಗೈಸ್, ತಂದೆ ತಾಯಿಯನ್ನ ಪೂಜಿಸಿ ಸೋತವರು ಇತಿಹಾಸದಲ್ಲೇ ಇಲ್ಲ. ತಂದೆ ತಾಯಿಯನ್ನ ಪೂಜಿಸಿ ಸೋತವರು ಇತಿಹಾಸದಲ್ಲೇ ಇಲ್ಲ. ತಂದೆ ತಾಯಿಯನ್ನ ನೋವಿಸಿ ಗೆದ್ದವರು ಚರಿತ್ರೆಯಲ್ಲೇ ಇಲ್ಲ. ತಂದೆ ತಾಯಿಯನ್ನ ನೋಯಿಸಿ ಗೆದ್ದವರು ಚರಿತ್ರೆ ಇಲ್ಲ ಅಂತ ಹೇಳ್ಕೊಂಡು ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತ ಅಂದ್ರೆ, ಇವತ್ತು ನಮ್ಮ ಕಾಲೇಜಲ್ಲಿ ಫೌಂಡರ್ಸ್ ಡೇ ಪ್ರಯುಕ್ತ ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ, ಬ್ಲಡ್ ಡೊನೇಷನ್ ಇದೆ. ಎಷ್ಟು ಜನ ಬ್ಲಡ್ ಕೊಡ್ತಾರೆ ಇಲ್ಲ ಬ್ಲಡ್ ಕೊಡೋದಕ್ಕೆ ಎದುರುಕಂತಾರೆ, ಅಲ್ಲಿ ಹೆಲ್ತ್ ಕ್ಯಾಂಪ್ ಅಲ್ಲಿ ಏನೇನಾಗುತ್ತೆ ಅಂತ ಬನ್ನಿ ನೋಡ್ಕೊಂಬರೋಣ. ಬ್ಲಡ್ ಡೊನೇಷನ್ ನಡೀತಾ ಇದೆ. ನಮ್ಮ ಕಾಲೇಜವರು ಬ್ಲಡ್ ಡೊನೇಟ್ ಮಾಡ್ತಾರೆ. ಇವನೇ ಫಸ್ಟ್ ಡೊನೇಟ್ ಮಾಡ್ತಾ ಇರೋದು ಗೈಸ್. ಇದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಆಂಕಾಲಜಿ ಬ್ಲಡ್ ಸೆಂಟರ್ ಇವ್ರ ಕಡೆಯಿಂದ ಇವತ್ತು ವಾಲಂಟರಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ. ಸೊ ಎಲ್ಲರೂ ಇಲ್ಲಿ ನಮ್ಮ ರುಚಿಷಾ ಮತ್ತೆ ನಮ್ಮ ಪ್ರಿಯಾ ಅವರು ರಿಸೆಪ್ಷನಲಿಸ್ಟ್, ನಮ್ಮ ಹುಡುಗರು ಇಬ್ರು ಇಲ್ಲಿ ಫಸ್ಟ್ಗೆ ಬ್ಲಡ್ ಕೊಡಕ್ ರೆಡಿ ಆಗಿದ್ದಾರೆ. ಇಬ್ರು ಒಳಗಡೆ ಎಲ್ಲ ಈ ಬ್ಲಡ್ ಡೊನೇಷನ್ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ಇಷ್ಟೊಂದು ಬೆಡ್ಗಳನ್ನ ನೋಡಿರ್ಲಿಲ್ಲ. ಬ್ಲಡ್ ಡೊನೇಷನ್ 1 2 3 4 5 6 7 8 9 10 ಬೆಡ್ಗಳನ್ನ ಹಾಕಿ ಎಲ್ಲ ಸೆಟಪ್ ಮಾಡಿದ್ದಾರೆ ಗೈಸ್. ಫಸ್ಟ್ ಬಾಯ್ ಗೈಸ್ ಬ್ಲಡ್ ಕೊಡ್ತಾ ಇರೋದು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ. ಸೊ ಈ ಗೈಸ್ ಇವಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ನಮಗೆ ಹೇಳಿದ್ದಾರೆ ಮೇಡಮ್ ಸರ್, ಎಷ್ಟು ಜನ ಬ್ಲಡ್ ಡೊನೇಷನ್ ಮಾಡೋ ಸಿಗ್ತಾರೋ ಅವ್ರನ್ನೆಲ್ಲ ಕರ್ಕೊಂಬರ್ರಿ ಅಂತ. ನೋಡೋಣ, ಎಲ್ಲಾರನು ಹೋಗಿ ಕೇಳ್ತೀನಿ ಯಾರ್ಯಾರು ಬ್ಲಡ್ ಕೊಡ್ತಾರೆ ಬ್ಲಡ್ ಕೊಡಲ್ಲ ಅಂತ. ಸರ್ ಬ್ಲಡ್ ಕೊಡ್ತೀರಾ ಸರ್? ಸರ್ ಬ್ಲಡ್ ಸರ್ ಬನ್ನಿ ಸರ್. ಇವಾಗ ಫೌಂಡರ್ಸ್ ಡೇ ಪ್ರಯುಕ್ತ ಇದ್ವಾಯಿ ಹಾಸ್ಪಿಟಲ್ ಅವರು ಬಂದಿದ್ದಾರೆ, ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಬ್ಲಡ್ನೆಲ್ಲ ತಗೊಂಡ್ಬಿಟ್ಟು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡ್ತಾರಂತೆ. ನಾನು ಲಾಸ್ಟ್ ಮಾರ್ಚ್ ಅಲ್ಲಿ ಮಾಡ್ಬಿಟ್ಟೆ ಸರ್, ಅದಕ್ಕೆ ಮಾಡಕ್ ಆಗಲ್ಲ ನಾನು. ನೀವು ಬನ್ನಿ ಸರ್. ಸರಿ, ಫಸ್ಟ್ ಸಿಕ್ಬಿಟ್ರು ಗೈಸ್. ಮೇಡಮ್ ಬ್ಲಡ್ ಡೊನೇಷನ್ ಕೊಡೋಣ. ನಮ್ಮ ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಮೇಡಮ್ ಬ್ಲಡ್ ಡೊನೇಷನ್ ನಡೀತಾ, ಬ್ಲಡ್ ಕೊಡ್ತೀರಾ? ಮಾತೇ ಇಲ್ಲ. ಯಾಕೆ ಈ ತರ ರಿಯಾಕ್ಷನ್ ಕೊಡ್ರಿ ಅಲ್ಲ? ಬ್ಲಡ್ ಬಂದ್ ಕೊಡಿ ಮೇಡಮ್. ಬ್ಲಡ್ ಡೊನೇಷನ್ ಬ್ಲಡ್ ಗ್ರೂಪ್ ಚೆಕ್ ಮಾಡ್ತಾರೆ, ಬನ್ನಿ. ಬರ್ತೀರಾ? ಬನ್ನಿ. ಇಲ್ಲಿ ನಮ್ಮ ಸೊನಾಲಿ ಅವರು ಬರ್ತಡೇ ಇರಲು ಸರ್, ನಮ್ಮ ಸರ್ ಬ್ಲಡ್ ಡೊನೇಷನ್ ಕೊಡೋಣ ಗೈಸ್. ನಮ್ಮ ಅಡ್ಮಿಷನ್ ಆಫೀಸರ್ ನೋಡಿ ಎಲ್ಲಾರು ಕೊಡೋಣ ಅಂತಂದ್ರು. ಸರ್ನ ಆಮೇಲೆ ಕರ್ಕೊಂಡೋಗಿ ಅವ್ರು ಬ್ಲಡ್ ಕೊಡ್ತಾ ಇರೋದು ವಿಡಿಯೋ ಮಾಡ್ತೀನಿ ಪಕ್ಕ. ಓಕೆ ಅಂತ ಹೇಳ್ತಾರೆ. ನೋಡಿ, ಫಸ್ಟ್ ಇಯರ್ಸ್ ಯಾವಾಗ್ಲೂ ಫಸ್ಟ್ ಅಲ್ಲಿ ಇರ್ತಾರೆ ಅಂತ ಪ್ರೂವ್ ಮಾಡ್ತಾವ್ರೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹುಡುಗರು ಫಸ್ಟ್ ಗೆ ಬ್ಲಡ್ ಡೊನೇಟ್ ಮಾಡ್ತಾರೆ. ಯಾವ ಬ್ಲಡ್ ಗ್ರೂಪ್ ಗೊತ್ತಾಯ್ತಾ? ಯಾವ ನಂದು ಅಷ್ಟೇ, ಬಿ ಪಾಸಿಟಿವ್. ನನಗೆ ಏನಾರು ಆದ್ರೂ ಕೊಡ್ಬೋದು ನೀನು. ಇನ್ನು ನಮ್ಮ ಮತ್ತೊಬ್ಬ ಅವಾಗ್ಲೇ ಬಂದಿದ್ನಲ್ಲ, ಇನ್ನ ಕೊಟ್ಟಿಲ್ಲ. ಮ್ಯಾಮ್ ಏನೋ ಇಷ್ಟೊಂದು ರಕ್ತ ಹೀರ್ಬಿಟ್ಟವ್ರೆ ಗೈಸ್. ಇವ್ರು ಮಾಡ್ತಾ ಇರೋದು ಕೆಲಸ ಒಳ್ಳೆ ಕೆಲ್ಸಕ್ಕೆ. ಯಾಕೆಂದ್ರೆ ಯಾರ್ಯಾರು ಕ್ಯಾನ್ಸರ್ ಪೇಷಂಟ್ ಇರ್ತಾರಲ್ಲ ಅವ್ರಿಗೆಲ್ಲ ಬ್ಲಡ್. ಅದಾದ್ಮೇಲೆ ಏನ್ ಮಾಡ್ತೀರಾ ಸರ್ ಇವಾಗ? ಅಲ್ಲ ಗೊತ್ತು, ಸಪರೇಟ್ ಮಾಡ್ತಾರೆ. ಹಂಗೆ ಮಾಡಿ ಸರ್ ಗೈಸ್. ಅದಾದ್ಮೇಲೆ ಇವಾಗ ಬ್ಲಡ್ ನ ತಗೊಂಡ್ಬಿಟ್ಟು ಇಲ್ಲಿ ಕೊಟ್ರೆ ನಮ್ ಸರ್ರು ಇಲ್ಲಿ ಸಪರೇಟ್ ಮಾಡ್ಬಿಟ್ಟು ಬ್ಲಡ್ ಬ್ಯಾಂಕಿಗೆ ಕಳಿಸ್ತಾರಂತೆ. ಅದೇ ಬ್ಲಡ್ ಬ್ಯಾಂಕ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಬಟ್ ಇಲ್ಲಿ ಇದನ್ನ ಪೈಪ್ ಎಲ್ಲ ಕಟ್ ಮಾಡ್ಬಿಟ್ಟು ಸ್ಟೋರೇಜ್ ಮಾಡ್ತಾವ್ರ ಅಷ್ಟೇ. ಬ್ಲಡ್ ಡೊನೇಟ್ ಮಾಡಕ್ ಅರ್ಧ ಜನ ಬರೋದೇ ಇದನ್ನ ನೋಡಿ ಗೈಸ್. ಇಲ್ಲಿ ನೋಡಿ, ಚಾಕೋಸು, ಇಲ್ಲಿ ಮ್ಯಾಂಗೋ, ಆಮೇಲೆ ಇಲ್ಲಿ ಕುಕ್ಕೀಸು, ಇಲ್ಲಿ ಬನಾನಾ, ಮತ್ತೆ ಜ್ಯೂಸು, ಇನ್ನು ಏನೇನೋ ಇಟ್ಟವ್ರೆ ಗೈಸ್. ಒಟ್ನಲ್ಲಿ ಸ್ಟಾಮಿನಾ ಬ್ಲಡ್ ನ ಹಂಗೆ ಈಸಿಯಾಗಿ ಇಸ್ಕೋಬಾರ್ದಲ್ವಾ, ಅದಕ್ಕೋಸ್ಕರ ಹೇಳ್ಬಿಟ್ಟು ಅವರಿಗೆ ಕಾಂಪ್ಲಿಮೆಂಟರಿ ಆಗಿ ಇದನ್ನೆಲ್ಲ ಕೊಡ್ತಾವ್ರೆ. ನಂದಿನಿ ಬ್ರ್ಯಾಂಡ್ ಕುಕ್ಕೀಸ್ ಕೊಡ್ತಾವ್ರೆ ಗೈಸ್. ವಾಲಂಟಿಯರ್ಸ್ ಫಸ್ಟ್ ಬ್ಲಡ್ ಕೊಡ್ಬೇಕಂತ. ಎಲ್ಲ ಬ್ಲಡ್ ಕೊಟ್ರ ನೀವು? ಗೈಸ್ ಏನ್ ಗೊತ್ತಾ, ತಿನ್ನೋದ್ ಮಾತ್ರ 2 ಬಾಕ್ಸ್ ತಿಂತಾರೆ, ಈಚೆ ಆಚೆ ಎಲ್ಲ. ನೋಡಿ 4 ಬಾಕ್ಸ್ ಅಂತೆ. ಕೊಡಲ್ವಾ ಗೈಸ್? ಎಲ್ಲ ನಾನ್ ಕೊಟ್ಟಾಯ್ತು ಆಲ್ರೆಡಿ. ಬೆಳಗ್ಗೆ ಫಸ್ಟ್ ನಾನೇ ಕೊಟ್ಟಿದ್ದು. ನಮ್ಮ ಇಬ್ರು ಹುಡುಗರು ಸಿಕ್ಕಿದ್ರು. ಇಲ್ಲಿ ಬ್ಲಡ್ ನ ಕೊಟ್ಬಿಟ್ಟು ಬಂದವ್ರೆ ಇವಾಗ ತಾನೆ. ಅವ್ರ ಕೈಲಿ ಏನೇನ್ ಐತೆ ನೋಡೋಣ. ಏನೇನ್ ಕೊಟ್ರು ಬ್ಲಡ್ ಕೊಟ್ಟಿದ್ಕೆ? ಒಂದ್ ಬನಾನಾ, ಒಂದ್ ಜ್ಯೂಸು, ಕುಕ್ಕೀಸು. ಹೆಂಗ ಅನಿಸ್ತೈತೆ ಬ್ಲಡ್ ಕೊಟ್ಮೇಲೆ? ನಗು ಬರ್ಲಿಲ್ವಾ? ಒಳ್ಳೆ ದೇವರು ಒಳ್ಳೆ ಹೆಂಡತಿ ಕೊಡ್ತಾಳೆ.
ಅಷ್ಟೇ, ರಕ್ತದಾನ ಮಹಾದಾನ ಅಷ್ಟೇ. ಗೈಸ್ ಸಬ್ಸ್ಕ್ರೈಬ್ ಸುಹಾಸ್ ಅಂತ ಅಂತಾನೆ ಇದು. ಜೀವದಿಂದ ಇನ್ನೊಂದು ಜೀವನ ಉಳಿಸ್ಬೇಕು ಅಷ್ಟೇ. ಡೊನೇಟ್ ಮಾಡ್ತೀರಾ? ಬ್ಲಡ್ ಡೊನೇಟ್ ಮಾಡಕ್ ಹೋಗ್ತಿದ್ದೀರಾ? ಸೀರಿಯಸ್ಲಿ ಬ್ಲಡ್ ಡೊನೇಷನ್ ನಮ್ ಕ್ಲಾಸ್ ಅವ್ರು, ಇದು ನಮ್ ಕಾಲೇಜ್ ಗರ್ಲ್ಸ್ ಇದಾರೆ, ಬರೀ ತಿನ್ನಕ್ ಅಷ್ಟೇ. ಹೋಗಿ ಬ್ಲಡ್ ಡೊನೇಟ್ ಮಾಡ್ರಿ. ಅಲ್ಲಿ ಬ್ಲಡ್ ಕೊಡ್ತೀರಾ? ಬ್ಲಡ್ ಕೊಡ್ತೀರಾ? ಈ ಬ್ಲಡ್ ಡೊನೇಷನ್ ಮಾಡೋರ್ನ ಹುಡ್ಕೊಂಬರೋದೇ ಒಂದು ಚಾಲೆಂಜ್ ಆಗ್ಬಿಟ್ಟೈತೆ. ಸೀರಿಯಸ್ ಆಗಿ ಯಾರು ಕೊಡಲ್ಲ ಅಂತಾರೆ. ಬ್ಲಡ್ ನ ಕೊಟ್ರೆ ದೇವರನಿಗೂ ಒಳ್ಳೇದು ಗೈಸ್, ಎಲ್ಲಾರ್ಗು ಒಳ್ಳೇದಾಗುತ್ತೆ. ಅಂದ್ರೆ ಅವ್ರ ಬಾಡಿಗೆ ಒಳ್ಳೇದಾಗುತ್ತೆ ಗೈಸ್. ಬ್ಲಡ್ ಡೊನೇಷನ್ ಐತೆ. ಬ್ಲಡ್ ಡೊನೇಷನ್ ಬ್ರೋ 150 ml ಅಷ್ಟೇ. ಮೈಥಿಲಿ ಬ್ಲಡ್ ಕೊಡ್ತೀಯಾ? ಇಲ್ಲ 150 ml ಅಷ್ಟೇ ಬ್ರೋ. ಬನ್ನಿ. ಹೋಗ್ತಿರ್ಬೇಕಾದ್ರೆ ಶಾಲಿನಿ ಮ್ಯಾಮ್ ಸಿಕ್ಕಿದ್ರು. ಶಾಲಿನಿ ಮ್ಯಾಮ್ ಬ್ಲಡ್ ಡೊನೇಟ್ ಮಾಡಿ ಅಂತ ಎಲ್ಲಾರು ಕೇಳ್ತಿದ್ರು. ಮ್ಯಾಮ್ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಏನ್ ಯೂಸ್? ಕ್ಯಾನ್ಸರ್ನೆಲ್ಲ ತಡೆಗಟ್ಟಬಹುದು, ಮತ್ತೆ ಹೊಸ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಹಾರ್ಟ್ ಅಟ್ಯಾಕ್ಸ್ ನೆಲ್ಲ ಕಡಿಮೆ ಮಾಡಬಹುದು. ಸೊ ಈ ತರ ಬೆನಿಫಿಟ್ಸ್ ಇದೆ. ಡೊನೇಟ್ ಮಾಡಿ. ರಕ್ತದಾನ ಮಹಾದಾನ. ಇವಾಗ ಬ್ಲಡ್ ಕ್ಯಾಂಪ್ ಒಳಕ್ ಹೋಗೋಣ. ಬ್ಲಡ್ ಕ್ಯಾಂಪ್ ಒಳಗೆ ಏನೇನ್ ಆಗ್ತೈತೆ ನೋಡ್ಕೊಂಬರೋಣ. ಬ್ಲಡ್ ಕ್ಯಾಂಪ್ ನ ಒಳಗ್ ಬರ್ತಾ ಇದೀವಿ. ಬ್ಲಡ್ ಕ್ಯಾಂಪ್ ಒಳಗೆ ಏನೇನ್ ಆಗ್ತೈತೆ ಅಂತ ನೋಡೋಣ. ಇಲ್ಲಿ ಕಿದ್ವಾಯ್ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕರ್, ಇಲ್ಲೊಬ್ರು ಸರ್ ಇದಾರೆ. ಸರ್ ಮಾತಾಡಿಸ್ಬೋದಾ? ಸರ್, ಇದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೀರಲ್ಲ ನೀವು? ಹೌದು. ಸೊ ಹಂಗಾಗಿ ಯಾರ್ಯಾರು ಬ್ಲಡ್ ಕೊಡ್ಬೋದು, ಯಾರ್ಯಾರು ಬ್ಲಡ್ ಕೊಡ್ಬಾರ್ದು, ಬ್ಲಡ್ ಕೊಡ್ಬೇಕು ಅಂದ್ರೆ ಅವರಿಗೆ ಏನೇನು ಬೆನಿಫಿಟ್ಸ್ ಇರ್ಬೇಕು ಅಂತ? 18 ವರ್ಷದ ಮೇಲ್ಪಟ್ಟವರು, ಆರೋಗ್ಯವಂತರಾಗಿರುವಂತರು ಯಾರು ಬೇಕಾದ್ರೂ ಬ್ಲಡ್ ಕೊಡ್ಬೋದು. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ. ಅದರ ರಕ್ತದಾನ ಮಾಡಕ್ ಮುಂಚೆ ಊಟ, ಬ್ರೇಕ್ಫಾಸ್ಟ್ ತಿಂದು 4 ಅವರ್ ಆಗಿರ್ಬೇಕು. ಲಂಚ್ ಅವರ್ ಆಗಿರ್ಲಿ, ಏನಾರ ಆಗಿರ್ಲಿ. ಮತ್ತೆ ಯಾವುದೇ ಮೆಡಿಕೇಶನ್ ತಗೋರಂಗಿರೋದಿಲ್ಲ. 50 kg ಮೇಲ್ಪಟ್ಟಿರ್ಬೇಕು. ಈ ತರ ರಕ್ತದಾನ ಮಾಡೋಕೆ ಕ್ರೈಟೀರಿಯಾ ಇರ್ತದೆ. ಮತ್ತೆ ರಕ್ತದಾನ ಮಾಡೋದ್ರಿಂದ ನಮ್ಗೇನ್ ಬೆನಿಫಿಟ್ ಅಂದ್ರೆ, ಕೊಲೆಸ್ಟ್ರಾಲ್ ಇದ್ರೆ ಡಿಕ್ರೀಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಕಡಿಮೆ ಆಗುತ್ತೆ, ಸ್ಟ್ರೋಕ್ ಕೂಡ ಇದು ಅವಾಯ್ಡ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲ ಕಮ್ಮಿ. ನೀವು ಬ್ಲಡ್ ಕೊಟ್ಟಾದ್ಮೇಲೆ ನಾವು ಪೇಷಂಟ್ ಕೊಡೋಕ್ಕೂ ಮುಂಚೆ ಕ್ವಾಲಿಟಿ ಇದೆಯಲ್ಲ ಮುಂಚೆ ಚೆಕ್ ಮಾಡ್ತೀವಿ. ಆ ಚೆಕ್ ಮಾಡಿದಾಗ ಒಂದು 5 ತರ ಟೆಸ್ಟ್ ಮಾಡ್ತೀವಿ. ಜಾಂಡಿಸ್ ರಿಲೇಟೆಡ್, HIV, ಮಲೇರಿಯಾ, ವಿಡಿಯರ್ ಅಂತ. ಏನಾದ್ರು ತೊಂದರೆ ಇದ್ರೆ ವಿತಿನ್ ಎ ವೀಕ್ ನೀವು ಡೊನೇಟ್ ಮಾಡೋದು 1 ವಾರದೊಳಗಡೆ ನಿಮ್ಗೆ ಇನ್ಫಾರ್ಮ್ ಮಾಡಿ ಟ್ರೀಟ್ಮೆಂಟ್ಗೆ ರೆಫರ್ ಮಾಡ್ತೀವಿ. ಸೊ ಇದೆಲ್ಲ ಜೊತೆಗೆ ವಿದ್ಯಾರ್ಥಿ ಆದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ, ನೀವು ಡೊನೇಟ್ ಮಾಡಾದ್ಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಈ ಸರ್ಟಿಫಿಕೇಟ್ ನೀವು ಫ್ಯೂಚರ್ ಹೈಯರ್ ಸ್ಟಡೀಸ್ಗೋ ಅಥವಾ ಇನ್ ಕೇಸ್ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದಾಗ ಈ ಸರ್ಟಿಫಿಕೇಟ್ ನ ಬ್ಲಡ್ ಡೊನೇಷನ್ ಮಾಡಿದೆ ಅಂತ ಪ್ರೊಡ್ಯೂಸ್ ಮಾಡಿದ್ರೆ ಸೋಷಿಯಲ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ತಾರೆ. ಜೊತೆಗೆ ಇನ್ ಕೇಸ್ ನಿಮ್ ಫ್ಯಾಮಿಲಿಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ, ಫ್ಯೂಚರ್ ಬ್ಲಡ್ ನ ಪೇಷಂಟ್ ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ಈ ತರ ಗೌರ್ಮೆಂಟ್ ಹಾಸ್ಪಿಟಲ್ ವಾಲಂಟರಿ ಬ್ಲಡ್ ಡೊನೇಟ್ ಮಾಡಿದೆ ಅಂತ ಯಾವುದೇ ಸರ್ಕಾರಿ ಆಸ್ಪತ್ರೆ ರಾಜ್ಯದಲ್ಲಿ ಎಲ್ಲಿ ಬೇಕಂತ ತೋರಿಸಿದ್ರೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಬ್ಲಡ್ ಇಶ್ಯೂ ಮಾಡ್ತಾರೆ. ಸೊ ಈಗ ಜನಗಳ ದೃಷ್ಟಿಯಲ್ಲಿ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ನಾನೊಬ್ಬ ರಕ್ತದಾನ ಮಾಡೋದ್ರಿಂದ ನನ್ನ ದೇಹದಿಂದ ರಕ್ತ ಲಾಸ್ ಆಯ್ತದೆ, ಯಾರ್ದೋ ಪ್ರಾಣ ಉಳಿಸೋಸ್ಕರ ಅಂತ ತಿಳಿದಿರ್ತಾರೆ. ಹೌದು ಸರ್, ಅದೇ ಇವಾಗ ಬ್ಲಡ್ ಡೊನೇಷನ್ ಮಾಡಕ್ ಎಲ್ಲ ಎದುರ್ಕಂತ ಇದಾರೆ. ಬ್ಲಡ್ ಡೊನೇಟ್ ಮಾಡಿದ್ರೆ ನನಗೆ ತಲೆ ಸುತ್ತ ಬರುತ್ತೆ, ಹಂಗಾಗುತ್ತೆ. ಇಲ್ಲ, ನೀವು ನಂಬ್ತೀರಾ ಬಿಡ್ತೀರಾ? ನಾನು ಹೇಳ್ತೀನಿ, ವಾಲಂಟ್ರಿಗೆ ನಾನು 51 ಸಲ ರಕ್ತದಾನ ಮಾಡಿದ್ದೀನಿ. ಅದ್ರಲ್ಲಿ ಒಂದೇ ಒಂದ್ಸಲ ನನ್ನ ಸ್ವಾರ್ಥಕ್ಕೆ ಅಂತ ಬಳಸಿದ್ದು, ಅಂದ್ರೆ ಅದ್ರ ನಮ್ಮ ಸೋದರ ಮಾವನಿಗೆ ಅಂತ. ಇನ್ನು ಉಳಿದ 50 ಬಾರಿನೂ ಸದಾ ಬೇರೆ ಪೇಷಂಟ್ ಉಪಯೋಗ ಆಗ್ಲಿ ಅಂತ ರಕ್ತದಾನ ಮಾಡಿದ್ದೀನಿ. ಬ್ಲಡ್ ಡೊನೇಟ್ ಮಾಡಿ ಎಷ್ಟು ತಿಂಗಳಿಗೆ ಮತ್ತೆ ಬ್ಲಡ್ ಹೊಸದಾಗಿ ಬಾಯ್ಸ್ ಆದ್ರೆ 3 ತಿಂಗಳಿಗೂ ಒಂದ್ಸಲ ರಕ್ತದಾನ ಮಾಡ್ಬೋದು. ಫಿಮೇಲ್ಸ್ ಆದ್ರೆ 4 ಮಂತ್ಸ್ ಒಂದ್ಸಲ ರಕ್ತದಾನ ಮಾಡ್ಬೇಕು. ಬಟ್ ನೀವು ರಕ್ತದಾನ ಮಾಡಿದ 24 ಗಂಟೆ ಒಳಗಡೆ ನೀವು ಮಾಡಿರ್ತಕ್ಕಂಥ ವ್ಯಾಲ್ಯೂಮ್ ಏನಿದೆ 300 ml ಬ್ಲಡ್ ನಿಮ್ಗೆ 24 ಗಂಟೆ ಒಳಗೆ ರಿಕವರ್ ಆಗುತ್ತೆ. ಬಟ್ ಅದನ್ನ ಸೆಲ್ಸ್ ಎಲ್ಲ ಮೆಚೂರ್ ಆಗಿ ಮತ್ತೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ ಬಾಯ್ಸ್ ಆದ್ರೆ 3 ಮಂತ್ಸ್ ಆಗ್ಬೇಕು, ಫಿಮೇಲ್ಸ್ ಆದ್ರೆ 4 ಮಂತ್ಸ್ ಆಗ್ಬೇಕು. ಬ್ಲಡ್ ನ ಏನ್ ಮಾಡ್ತೀರಾ ನೆಕ್ಸ್ಟ್? ನೀವು ಕೊಡೋ 1 ಯೂನಿಟ್ ಬ್ಲಡ್ ಅನ್ನ 3 ಪೇಷಂಟ್ ಯೂಸ್ ಮಾಡ್ತೀವಿ. ಅದು ಫ್ರೀ ಆಫ್ ಕಾಸ್ಟ್ ಇಶ್ಯೂ ಮಾಡ್ತೀವಿ. ನಾವು 3 ಭಾಗವಾಗಿ ಅದನ್ನ ವಿಂಗಡಣೆ ಮಾಡಿ ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ, PRPC ಅಂತ ಮಾಡಿ ಅದನ್ನ 3 ಜನ ಪೇಷಂಟ್ ಪ್ರಾಣ ಉಳಿಸಕ್ಕೆ ಹೆಲ್ಪ್ ಆಗುತ್ತೆ. ಕೆಲವು ಸಂದರ್ಭದಲ್ಲಿ 1 ಯೂನಿಟ್ ರಕ್ತದ ಕೊರತೆಯಿಂದ ಒಂದು ಪ್ರಾಣ ಹೋಗಿರುವಂತ ನಿದರ್ಶನಗಳಿವೆ. ಇಡೀ ದೇಶದಲ್ಲಿ ಪ್ರತಿ 2 ಸೆಕೆಂಡ್ಗೆ 1 ಯೂನಿಟ್ ರಕ್ತದ ಅವಶ್ಯಕತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಬರೀ 80% ಪೂರೈಕೆ ಆಗ್ತಾ ಇದೆ. ಸೀರಿಯಸ್ ಆಗಿ ಈ ತರ ಇನ್ಫಾರ್ಮೇಶನ್ 20% ಕೊರತೆ ಏನಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಇರೋದು. ಕೆಲವರು ಮೂಢನಂಬಿಕೆ ಇರ್ತದೆ, ನನಗೆ ಸುಸ್ತಾಯ್ತದೆ, ನನ್ನ ಬ್ಲಡ್ ಇಲ್ಲ, ನಾನೇ ಸಣ್ಣಾಗಿದ್ದೀನಿ. ಎಲ್ಲ ತಪ್ಪು. ಆಕ್ಚುಲಿ ಆರೋಗ್ಯವೇ ಭಾಗ್ಯ ಅನ್ನೋದರ ಪದರ ಅರ್ಥದ ಏನಾದ್ರು ನಿಮ್ಗೆ ಗೊತ್ತಿದ್ರೆ ನಿಯಮಿತವಾಗಿ ರಕ್ತದಾನ ಮಾಡಿ. ನೀವು ನಮ್ಮಲ್ಲೇ ಮಾಡಿದ್ರೆ ತಪ್ಪಾಗತ್ತೆ. ನಿಮ್ಗೆ ಎಲ್ಲಿ ಅನುಕೂಲ ಇರ್ತದೋ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರಕ್ತದಾನ ಮಾಡಿ, ನೀವು ಆರೋಗ್ಯವಂತರಾಗಿರ್ತೀವಿ. ನಿಜವಾಗ್ಲೂ ಸ್ವಾರ್ಥದಿಂದ ಮಾತಾಡ್ತಾ ಇಲ್ಲ ಇವ್ರು. ಮಾತಾಡೋದ್ ನೋಡಿದ್ರೆ ಅರ್ಥ ಆಗ್ತೈತೆ. ನಮ್ಮ ಹತ್ರ ಬೇಡ, ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಹೋಗಿ ಗೌರ್ಮೆಂಟ್ ಅಲ್ಲಿ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ತಿದ್ರೆ. ಸರ್, ಲಾಸ್ಟ್ ಕ್ವಶನ್, ಬ್ಲಡ್ ಡೊನೇಟ್ ಮಾಡಕ್ ಎದುರುಕಂತಾರಲ್ಲ ಅವ್ರಿಗೊಂದ್ ಮಾತು ಏನ್ ಹೇಳ್ತೀರಾ? ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹೇಳೋದಿಷ್ಟೇ, ರಕ್ತದಾನ ಮಾಡೋದ್ರಿಂದ ನಾನು ಈಗಾಗಲೇ ಹೇಳ್ದಂಗೆ ಬೇರೊಬ್ರು ಪ್ರಾಣ ಉಳಿತದ ಒಂದೇ ಗೊತ್ತಿರೋದಷ್ಟೇ ವಿಚಾರ.
ಆಕ್ಚುಲಿ ರಕ್ತದಾನ ಮಾಡೋದ್ರಿಂದ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಡಿಕ್ರೀಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಸ್ಟ್ರೋಕ್ ಹೊಡೆಯೋದು ಅವಾಯ್ಡ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಜೊತೆಗೆ ಸರ್ಟಿಫಿಕೇಟ್ಸ್ ಉಪಯೋಗ ಇದೆ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಜೊತೆಗೆ ನೀವು ಕೊಟ್ಟಿರೋ ಬ್ಲಡ್ ಏನಾದ್ರು ತೊಂದರೆ ಇದೆ ಅಂತ ಟೆಸ್ಟ್ ಮಾಡಿ, ಏನಾದ್ರು ತೊಂದರೆ ಇದ್ರೆ 1 ವಾರದಾಗ ಇನ್ಫಾರ್ಮ್ ಮಾಡಿ ಟ್ರೀಟ್ಮೆಂಟ್ ಸುಧಾ ರೆಫರ್ ಮಾಡ್ತೀವಿ. ಈ ಕೆಲಸ ಎಲ್ಲೂ ಮಾಡಲ್ಲ, ಪ್ರೈವೇಟ್ ಅಂತೂ ಮಾಡೋದೇ ಇಲ್ಲ ಈ ಕೆಲಸ. ಗೌರ್ಮೆಂಟ್ ಅವರು ಇದೊಂದು ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಆಂಕಾಲಜಿ ಬ್ಲಡ್ ಸೆಂಟರ್ ಮಾಡ್ತಿರೋದು ಒಳ್ಳೆ ಕೆಲಸ. ಏನ್ ಗೊತ್ತಾ, ನಿಮ್ ಬಾಡಿಲಿ ಏನ್ ಡಿಸೀಸ್ ಐತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಅಕಸ್ಮಾತ್ ನೀವು ಬ್ಲಡ್ ಕೊಟ್ಟಿ 1 ವೀಕ್ಗೆ ಅವ್ರ ಲ್ಯಾಬ್ ತಗೊಂಡೋಗಿ ಟೆಸ್ಟ್ ಮಾಡ್ಬಿಟ್ಟು ಏನಾದ್ರು ನಿಮ್ ಬಾಡಿಲಿ ಇನ್ಫೆಕ್ಷನ್ಸ್ ಇದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಕಾಲ್ ಮಾಡ್ತಾರೆ. ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ನ ಫಸ್ಟ್ ಬರ್ಸ್ಕೊಂಡಿರ್ತಾರೆ. ಕಾಲ್ ಮಾಡ್ಬಿಟ್ಟು ನಿಮ್ಗೆ ಏನಾದ್ರು ಖಂಡಿತ ಇನ್ಫೆಕ್ಷನ್ಸ್ ಇದ್ರೆ ಹೇಳ್ತಾರೆ ಅಂತ. ಟ್ರೀಟ್ಮೆಂಟ್ ಸುಧಾ ರೆಫರ್ ಮಾಡ್ತೀವಿ. ನಮ್ ಕಡೆಯಿಂದ ಹೋದ್ರೆ ಫ್ರೀ ಟ್ರೀಟ್ಮೆಂಟ್ ಸುಧಾ ಫ್ರೀ ಆಗುತ್ತೆ, ತೊಂದರೆ ಇಲ್ಲ. ದಯವಿಟ್ಟು ಮುಂದೆ ಬನ್ನಿ, ರಕ್ತದಾನ ಮಾಡಿ. ನನ್ನ ಹೆಸರು GT ವೀರೇಶ್ ಅಂತ, ಕೌನ್ಸಿಲರ್, ಬ್ಲಡ್ ಬ್ಯಾಂಕ್ ಕೌನ್ಸಿಲರ್. ಬ್ಲಡ್ ಬ್ಯಾಂಕ್ ಕೌನ್ಸಿಲರ್ ನಮ್ಮ GT ವೀರೇಶ್ ಸರ್ ಇಷ್ಟ ತನಕ ನಮ್ ಜೊತೆ ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಓಕೆ. ಅಕ್ಕ ಮತ್ತೆ ನಮ್ಮ ಮಾಲ್ತಿ ಅಕ್ಕ ಬಂದ್ರೆ, ಅಕ್ಕ ಬ್ಲಡ್ ಕೊಡಕ್ಕ ನೋಡಿ, ಅಯ್ಯೋ ಅಂತೆ ಗೈಸ್ ಇಂತಾರ್ ನೋಡಿ, ಇಲ್ಲಿ ಬ್ಲಡ್ ಕೊಡಕ್ಕ. ಬ್ಲಡ್ ಇಲ್ಲ